ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿ ಪರದೇಶವರಪ್ರದಂ. ಶ್ರೀಮದ್ ದ್ವಾದಶ ಸ್ತೋತ್ರ ಚತುರ್ಥ ಸ್ತೋತ್ರದಲ್ಲಿ 7ನೇ ಶ್ಲೋಕ. ಪರಮೋಪಿ ರಮೇಶಿತುರಸ್ಯ ಸಮೋ ನಹಿ ಕಶ್ಚಿದಭೂನ್ನ ಭವಿಷ್ಯತಿ ಚ ಕ್ವಚಿದದ್ಯತನೋಪಿ ನ ಪೂರ್ಣ ಸದಾ ಗಣಿತೇಡ್ಯ ಗುಣಾನುಭವೈಕತನೋಃ. ಪರಮಃ ಅಪಿ ರಮೇಶಿತುಃ ಅಸ್ಯ ಸಮಃ ನ ಹಿ ಕಶ್ಚಿತ್ ಅಭೂತ್ ನ ಭವಿಷ್ಯತಿ ಚ ಕ್ವಚಿತ್ ಅದ್ಯತನಃ ಅಪಿ ನ ಪೂರ್ಣ ಸದಾ ಗಣಿತ ಈಢ್ಯ ಗುಣ ಅನುಭವ ಏಕತನೋಃ. ಒಂದೇ ಪದ. ಏತಾದೃಶಃ ಅಪಿ ಅನ್ಯಃ ಅಸ್ತಿ ಕಿಂ ನ ಇತ್ಯಾಹ. ಹಿಂದೆ ಹೇಳಿದಂತೆ ಪರಮಾತ್ಮ ಅವನು ಜಗದ್ವಿಲಕ್ಷಣ ಸರ್ವೋತ್ತಮನಾಗಿದ್ದಾನೆ ಹಾಗೆ ಅಂತ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನೆಲ್ಲ ಮಾಡ್ತಾನೆ ಹಾಗೆ ಅಂತ ನಾವು ನೋಡಿದ್ದೀವಿ. ಇಂಥ ಪರಮಾತ್ಮ ಒಬ್ಬನೇ ಇದ್ದಾನೋ ಅಥವಾ ಇವನಿಗೆ ಸಮನಾಗಿ ಅಥವಾ ಇವನಿಗಿಂತ ಉತ್ತಮರಾಗಿ ಬೇರೆ ಯಾರಾவது ಇದ್ದಾರೋ? ಈ ಕಾಲದಲ್ಲಿ ಇಲ್ಲದೇ ಇದ್ರೂ ಕೂಡ ಹಿಂದಿನ ಕಾಲದಲ್ಲಿ ಅಥವಾ ಮುಂದೆ ಯಾರಾவது ಬರ್ತಾರೋ? ಹೀಗೆಲ್ಲ ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಪೂರ್ಣ ಸದಾ ಗಣಿತೇಡ್ಯ ಗುಣಾನುಭವೈಕತನೋಃ. ಪೂರ್ಣಾಹ ಅಂದ್ರೆ ಅಪರಿಚ್ಛಿನ್ನಾಹ ಅಂದ್ರೆ ಚೂರು ಕೂಡ ಇಲ್ಲದೆ, ವಿತೌಟ್ ಎನಿ ಬ್ಯಾಲೆನ್ಸ್ ಅಂತ ಹೇಳ್ತಾರೆ ನೋಡಿ, ಆ ತರ ಸಂಪೂರ್ಣವಾದ ದೋಷಗಳು ಇಲ್ಲದವ, ಸಂಪೂರ್ಣವಾದ ಗುಣಗಳುಳ್ಳವ, ಕಿಂಚಿತ್ ಕೂಡ ದೋಷ ಇಲ್ಲದವ. ಸಂತಹ ನಿರ್ದೋಷ, ಆಸಮಂತಾತ್ ಅಗಣಿತ ಅಸಂಖ್ಯಾತ ಅಂತ ಅರ್ಥ. ಈಡ್ಯಾಹ ಸ್ತುತ್ಯಾಹ ಅಂತ ಸ್ತೋತ್ರ ಮಾಡಲು ಯೋಗ್ಯವಾದ ಗುಣಗಳು ಯಾವುದು? ಆನಂದ, ಜ್ಞಾನ ಮೊದಲಾದ ಗುಣಗಳು. ತೇಚ ಅನುಭವ, ಅವುಗಳ ಜ್ಞಾನ, ಆನಂದಾದಿ ಅನುಭವಗಳ ಆ ಒಂದು ಜ್ಞಾನ ಏನಿದೆ, ಅನುಭವ ಅಂದ್ರೆ ಜ್ಞಾನ ಅಂತ ಅರ್ಥ. ಅದು ಕೇವಲ ತನುಹು, ಅಂಥ ಅನುಭವವೇ ಅಂಥ ಜ್ಞಾನವೇ ಶರೀರವಾಗಿ ಉಳ್ಳವ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಏನರ್ಥ? ನಿರ್ದುಷ್ಟವಾದ ಗುಣಗಳೇ ಪರಮಾತ್ಮನ ಶರೀರ, ಅಂಥದ್ರ ಅನುಭವವೇ ಅವನಿಗೆ ಇರತಕ್ಕದ್ದು, ಅಂತಹ ಶರೀರ ಉಳ್ಳವ ಅಂತ ಅರ್ಥ, ಅಂತ ಪರಮಾತ್ಮನ ಅಂತ ಅರ್ಥ. ಅಸ್ಯ ರಮೇಶಿತುಃ ಲಕ್ಷ್ಮೀಪತೆ, ಲಕ್ಷ್ಮೀಪತಿಯಾದ ಪರಮಾತ್ಮನ. ಅನ್ಯಃ ಕ್ವಚಿತ್, ಬೇರೆ ಯಾವ್ದಾದೊಂದು ಪುರುಷರು ಅವರು ಸಮನಾಗಿರ್ಬಹುದು ಅಥವಾ ಉತ್ತಮರಾಗಿ ಇರಬಹುದು. ಕ್ವಚಿತ್ ಇಲ್ಲಿ ವೈಕುಂಠದಲ್ಲಿ ಇಲ್ಲದೆ ಇರಬಹುದು, ಬೇರೆ ಯಾವ್ದಾದೊಂದು ಲೋಕದಲ್ಲಿ ಇರಬಹುದು, ಬೇರೆ ಯಾವ್ದಾದೊಂದು ಕಾಲದಲ್ಲಿ ಬರಬಹುದು. ದೇಶ ವಿಶೇಷೇಪಿ, ಬೇರೆ ದೇಶದಲ್ಲಿ ಬೇರೆ ಕಾಲದಲ್ಲಿ. ನಾ ಅಭೂತ್, ಯಾರೂ ಕೂಡ ಬರೋದಿಲ್ಲ ಅಂತ. ಪರಮಾತ್ಮನಿಗೆ ಸಮನಾಗ್ಲಿ ಅಥವಾ ಉತ್ತಮರಾಗಲಿ ಈ ದೇಶ ಕಾಲ ಅಂತ ಇಲ್ಲ, ಯಾವ ದೇಶ ಕಾಲದಲ್ಲೂ ಕೂಡ ಯಾರೂ ಬರೋದಿಲ್ಲ. ಇತಃ ಪೂರ್ವಂ ನ ಆಸೀತ್, ಬರೋದಿಲ್ಲ, ಈಗ ಬರೋದಿಲ್ಲ, ಈಗ ಇಲ್ಲ, ಹಿಂದೆ ಆಗಿರಬಹುದಲ್ಲ. ಹಾಗೆಂದ್ರೆ ಹಿಂದೂ ಕೂಡ ಯಾರೂ ಇದ್ದಿಲ್ಲ. ಉತ್ತರತ್ರ ನ ಭವಿಷ್ಯತಿ ಚ, ಇನ್ನು ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲದಲ್ಲೂ ಕೂಡ ಈ ಪರಮಾತ್ಮನಿಗೆ ಸಮನಾಗಲಿ ಉತ್ತಮರಾಗಲಿ ಯಾರೂ ಕೂಡ ಬರುವುದಿಲ್ಲ. ಅದ್ಯತನಃ ಅಪಿ, ವರ್ತಮಾನ ಕಾಲದಲ್ಲೂ ಯಾರೂ ಇಲ್ಲ. ಈ ರೀತಿಯಾಗಿ 3 ಕಾಲದಲ್ಲೂ ಪರಮಾತ್ಮನಿಗೆ ಸರಿಯಾದವರು ಉತ್ತಮರಾದವರು ಅಂತ ಯಾರೂ ಇಲ್ಲ. ಅನೇನ ಹರೇಹೇ ಉತ್ತಮಸ್ಯ ಪುರುಷಸ್ಯ ಸಾರ್ವದೇಶಿಕ ಸಾರ್ವಕಾಲಿಕ ನಿಷೇಧ ಪ್ರತಿಯೋಗಿತ್ವ ಉಕ್ತಿಯ ಶಶಶೃಂಗಾದೇರಿವ ಅತ್ಯಂತಂ ಅಸತ್ವಂ ಉಕ್ತಂ ಭವತಿ ಈ ಶಬ್ದೇನ ಇತ್ಯಾಗಮ ಪ್ರಸಿದ್ಧಿಂ ಸೂಚಯತಿ. ಅತಃ ನಿರಂತರಂ ಭಗವದ್ ಅನುಚಿಂತನಮೇವ ಕರ್ತವ್ಯಂ ಇತಿ ಸಿದ್ಧಂ. ಅದರಿಂದ ಪರಮಾತ್ಮನಿಗೆ ಸರಿಸಾಟಿಯಾದವರು ಅಥವಾ ಉತ್ತಮರಾದವರು ಕೆಳಗಿನವರು ಇದ್ದಾರೆ. ಪರಮಾತ್ಮನಿಗಿಂತ ತಾರತಮ್ಯದಲ್ಲಿ ಕೆಳಗಿರತಕ್ಕವರು ಅನೇಕ ಮಂದಿ ಇದ್ದಾರೆ. ಆದರೆ ದೇವರಿಗೆ ಸಮನಾಗಿ ಅಥವಾ ದೇವರಿಗಿಂತ ಉತ್ತಮ ಹಾಗೆ ಅಂತ ಯಾವ ದೇಶಕಾಲದಲ್ಲೂ ಯಾರೂ ಬರೋದಿಲ್ಲ ಹಾಗೆ. ಅದರಿಂದ ಏನು, ಅದನ್ನ ವೇದವು ಕೂಡ ಹೇಳ್ತಾ ಇದೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ, ಮಹಾಭಾರತದಲ್ಲಿ ಬರುವ ಒಂದು ವಾಕ್ಯ. ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಹಾಗೆ ಅಂತ. ಪರಮಾತ್ಮನಿಗೆ ಸಮನಾದವರು ಹಿಂದೆ, ಈಗ, ಮುಂದೆ ಯಾರು ಇರೋದಿಲ್ಲ. ಈ ಒಂದು ಸತ್ಯವಾದ ನುಡಿಯಿಂದ ನಾನು ಎಲ್ಲವನ್ನು ಕೂಡ, ನನಗೆ ಏನೇನು ಅಭಿಲಾಷೆ ಇದೆಯೋ, ಇಷ್ಟಾರ್ಥ ಇದೆಯೋ, ಮೋಕ್ಷಾದಿಗಳು ಎಲ್ಲವನ್ನು ಕೂಡ ನಾನು ಸಾಧನೆ ಮಾಡ್ತೇನೆ ಹಾಗೆ ಅಂತ ವಾಕ್ಯದ ಅಭಿಪ್ರಾಯ.
ಅದರಿಂದ ಏನು ಆಯ್ತು, ದೇವರಿಗೆ ಸರಿಸಾಟಿ ಇಲ್ಲ, ದೇವರೇ ಸರ್ವೋತ್ತಮ. ಮುಂದೆ ಏನು ಹಾಗೆ ಅಂದ್ರೆ, ಅತಃ ಯಾವ ಕಾರಣದಿಂದ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಮೂರು ಕಾಲದಲ್ಲೂ, ಆದ್ದರಿಂದ ಭಗವದ್ ಅನುಚಿಂತನಮೇವ, ಪರಮಾತ್ಮನ ಕುರಿತಾದ ಚಿಂತನೆಯನ್ನೇ ಸದಾ ಮಾಡಬೇಕು, ಕರ್ತವ್ಯಂ ಇತಿ ಸಿದ್ಧಂ, ಹಾಗೆ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.